वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं श्रीकृष्णं वन्दे ಜಗದ್ಗುರುಂ. ಜೈ ಶ್ರೀ ಕೃಷ್ಣ. ನಾವು ಇವತ್ತು 15ನೇ ಅಧ್ಯಾಯವನ್ನು ನೋಡುವ. 15ನೇ ಅಧ್ಯಾಯ. ನಾವು 12ನೇ ಅಧ್ಯಾಯದಲ್ಲಿ ಎಲ್ಲ ನಾಲ್ಕು ನಾಲ್ಕು ಚರಣಗಳ ಅದರಲ್ಲಿ ಒಂದೊಂದು ಚರಣದಲ್ಲಿ 8 ಅಕ್ಷರಗಳು ಇತ್ತು. ಅದಕ್ಕೆ ನಾವು ಅನುಷ್ಟುಪ್ ಛಂದಸ್ಸು ಅಂತ ಹೇಳ್ತೇವೆ. ಇಲ್ಲಿ 15ನೇ ಚರಣದಲ್ಲಿ ಕೆಲವು ಅನುಷ್ಟುಪ್ ಛಂದಸ್ಸಲ್ಲಿ ಇದೆ ಶ್ಲೋಕಗಳು, ಇನ್ನು ಕೆಲವು ತ್ರಿಷ್ಟುಪ್ ಛಂದಸ್ಸಲ್ಲಿ ಇದೆ. ತ್ರಿಷ್ಟುಪ್ ಛಂದಸ್ಸು ಅಂದರೆ ಒಂದು ಚರಣದಲ್ಲಿ 11 ಅಂದರೆ ಹೆಚ್ಚಾಗಿ 11 ಇರ್ತದೆ. ಅಪವಾದವಾಗಿ ಕೆಲವು ಸಲ 12 ಬರಲಿಕ್ಕೆ ಚಾನ್ಸಸ್ ಇದೆ. ಅಂದರೆ ಟೋಟಲ್ 44 ಅಕ್ಷರಗಳು. ಎಲ್ಲ 4 ಚರಣಕ್ಕೂ ಇರೋದು 44, 11 11 11 44 ಅಕ್ಷರಗಳು. ಆದರೆ ನಮ್ಮ ಅನುಷ್ಟುಪ್ ಛಂದಸ್ಸಲ್ಲಿ 8 ಅಕ್ಷರಗಳು, ಒಟ್ಟಿಗೆ 4 ಚರಣ, ಅದರಲ್ಲಿ 32 ಅಕ್ಷರಗಳು ಇರುವಂಥದ್ದು. ಇದನ್ನು ಇವಾಗ ನೋಡುವ. ಈಗ ಮೊದಲನೇ ಶ್ಲೋಕ ಇರೋದು ಅನುಷ್ಟುಪ್ ಛಂದಸ್ಸಲ್ಲಿ, 2, 3, 4 ಆ ಶ್ಲೋಕಗಳೆಲ್ಲ ತ್ರಿಷ್ಟುಪ್ ಛಂದಸ್ಸಲ್ಲಿ ಇದೆ. ಹಾಗೆ ಅನುಷ್ಟುಪ್ ಛಂದಸ್ಸು ಮತ್ತೆ ತ್ರಿಷ್ಟುಪ್, ಇದು ಎಲ್ಲ ಶ್ಲೋಕಗಳಲ್ಲೂ ಹೆಚ್ಚಾಗಿ ಅನುಷ್ಟುಪ್ ಛಂದಸ್ಸಲ್ಲೇ ಇದೆ. ಆದರೆ ಕೆಲವು ಕಡೆಯಲ್ಲಿ ಈ ತ್ರಿಷ್ಟುಪ್ ಛಂದಸ್ಸು ಬರ್ತದೆ. ಓಕೆ, ಈಗ 15ನೇ ಶ್ಲೋಕ, 15ನೇ ಅಧ್ಯಾಯ. ಇದನ್ನು ಪುರುಷೋತ್ತಮ ಯೋಗ ಅಂತ ಹೇಳ್ತೇವೆ. ಅದನ್ನು ನಾವು ಇವತ್ತು ಅದರ ಸ್ಪಷ್ಟ ಉಚ್ಚಾರಣೆಯನ್ನು ನೋಡುವ. 3 ಶ್ಲೋಕಗಳನ್ನು ನೋಡುವ. ಓಕೆ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪಂಚದಶೋऽಧ್ಯಾಯಃ. ಶ್ರೀ ಭಗವಾನುವಾಚ. ಇಲ್ಲಿ ಓಂ ಶ್ರೀ ಶು ಮತ್ತೆ ರಿ 2 ಅಕ್ಷರ ಸೇರಿದೆ. ಇದನ್ನು ಅವತಾರಣಿಕೆ ಅಂತ ಹೇಳ್ತೇವೆ ಈ ಒಂದು ಪಾರ್ಟನ್ನು. ಪರಮಾತ್ಮನೆ ತ ಮತ್ತೆ ಮ 2 ಅಕ್ಷರ ಸೇರಿದೆ. ನೇ ದೀರ್ಘಾಕ್ಷರ. ನಮಃ. ಶ್ರೀಮದ್ಭಗವದ್ಗೀತಾ ಶ್ರೀ ಶು ಮತ್ತೆ ರಿ ಮದ್ ಮಾದ ನಂತರ ದ ಮತ್ತೆ ಭ 2 ಅಕ್ಷರ ಸೇರಿದೆ. ಮದ್ಭಗವದ್ಗೀತಾ ಭ ಮಹಾಪ್ರಾಣ ಅಲ್ಲಿ. ವದ್ಗೀತಾ ವಾದ ನಂತರ ದ ಅನ್ನ ತಗೊಳ್ಳಿ. ಗೀತಾ ಗೀ ಫುಲ್ ಆಗಿ ಬರಲಿ, ಕ್ಲಿಯರ್ ಆಗಿ. ಗೀತಾ. ಓಕೆ. ಶ್ರೀಮದ್ಭಗವದ್ಗೀತಾ ಅಥ ಥ ಮಹಾಪ್ರಾಣ. ಅತಃ ಬೇಡ, ಅಥ ಖಾಲಿ ಅಥ. ಪಂಚದಶೋऽಧ್ಯಾಯಃ. ಪಂಚ ಪಾದ ನಂತರ ನ್ಯಕಾರ, ಅಲ್ಲಿ ಆ ಒಂದು ಅನುಸ್ವಾರದ ಉಚ್ಚಾರಣೆ ನ್ಯು, ಮುಂದಿನ ಅಕ್ಷರ ಚ ಇದೆ. ಪಂಚದಶೋऽಧ್ಯಾಯಃ. ಶೋ ಆದ ನಂತರ ಒಂದು ಎಸ್ ಮಾರ್ಕ್ ಇದೆ. ಅದನ್ನು ನಾವು ಅವಗ್ರಹ ಅಂತ ಹೇಳ್ತೇವೆ. ಅಲ್ಲೊಂದು ಅಕ್ಷರ ಇತ್ತು, ಈಗ ಮಾಯ ಆಗಿದೆ. ಅದು ಸಂಧಿ ಆಗುವಾಗ ಮಾಯ ಆಗಿದೆ. ಅಧ್ಯಾಯ ಆ ಅಕ್ಷರ ಮಾಯ ಆಗಿದೆ. ಪಂಚದಶೋऽಧ್ಯಾಯಃ. ಧ್ಯಾಯ ಧ ಮಹಾಪ್ರಾಣ ನಂತರ ಯಾ ದೀರ್ಘ. ಅಧ್ಯಾಯಃ ಯಾದ ನಂತರ ವಿಸರ್ಗದ ಉಚ್ಚಾರಣೆ ಹ. ಶ್ರೀ ಭಗವಾನುವಾಚ. ಶ್ರೀ ಶು ಮತ್ತೆ ರಿ ಭ ಮಹಾಪ್ರಾಣ. ಗವಾನುವಾಚ ಭಗವಾನುವಾಚ. ಭಗವಾನುವಾಚ ಬೇಡ, ಒಟ್ಟಿಗೆ ಹೇಳಿ. ಭಗವಾನುವಾಚ. ಓಕೆ. ಇದನ್ನು ನಾವು ಅವತರಣಿಕೆ ಅಂತ ಹೇಳ್ತೇವೆ. ಇಲ್ಲಿ ಯಾವ ಅಧ್ಯಾಯ ಅಂತ ಉಂಟು, ನಂತರ ಎಲ್ಲಿ ಯಾರು ಹೇಳಿದ್ದು, ಭಗವಾನ್ ವಚ ಯಾರು ಹೇಳಿದ್ದು ಅಂತ ಉಂಟು. ಅಧ್ಯಾಯದ ಹೆಸರಿದೆ, ಏನು ಅಂತ ಹೇಳಿದೆ, ಶ್ರೀಮದ್ ಭಗವದ್ಗೀತಾ ಅಂತ ಹೇಳಿದೆ. ಇದನ್ನು ಅವತರಣಿಕೆ ಅಂತ ಹೇಳ್ತೇವೆ. ಈಗ 1ನೇ ಚರಣವನ್ನ ನೋಡುವ. 15ನೇ ಅಧ್ಯಾಯ ಪುರುಷೋತ್ತಮ ಯೋಗದ 1ನೇ ಚರಣವನ್ನ ನೋಡುವ. ಊರ್ಧ್ವ ಮೂಲಮಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಇಲ್ಲಿ ಊರ್ಧ್ವ
ಋಕಾರ ಅದಾದ ದ್ವಾದ ನಂತರ ಇದೆ ಆ ಅರ್ಕಾರ ಒತ್ತು. ಆ ಅರ್ಕಾರ ಒತ್ತನ್ನು ಋಕಾರವಾಗಿ ಊ ಆದ ತಕ್ಷಣ ದಾದ ಹಿಂದೆ ತಗೊಳ್ಬೇಕು. ಊರ್ಧ್ವ ಧ್ ಮಹಾಪ್ರಾಣ ವ ಊ ಎರಡು ಅಕ್ಷರಗಳು ಸೇರಿದೆ ಸಂಯುಕ್ತಾಕ್ಷರ. ಊರ್ಧ್ವ ಮೂಲ ದೀರ್ಘಾಕ್ಷರ. ಮಧಶಾಖಂ ಮಧಶಾಖಂ ಮಧ ತಕ್ಷಣ ಎರಡು ಚುಕ್ಕೆಗಳು ಅಂದ್ರೆ ವಿಸರ್ಗ ಇದೆ. ಅದರ ಉಚ್ಚಾರಣೆ ಶು, ಮುಂದಿನ ಅಕ್ಷರ ಶಾ ಇದೆ. ನಾವು ಹಿಂದಿನ ಅಧ್ಯಾಯದಲ್ಲಿ ನೋಡಿದ್ದೇವೆ. ಸಾ ಶಾ ಎಲ್ಲ ಬಂದ್ರೆ ಅದೇ ಅಕ್ಷರವನ್ನ ಇಲ್ಲಿ ಅನುಸ್ವರದ ಉಚ್ಚಾರಣೆಯಲ್ಲಿ ಅದೇ ಅಕ್ಷರವನ್ನ ತಗೊಳ್ತೇವೆ. ಅನುಸ್ವರ ಅಲ್ಲ, ವಿಸರ್ಗದ ಉಚ್ಚಾರಣೆಯಲ್ಲಿ ಅದೇ ಅಕ್ಷರವನ್ನ ಅರ್ಧ ತಗೊಳ್ತೇವೆ. ಊರ್ಧ್ವ ಮೂಲ ಮಧಶಾಖಂ ಖಂ ಖ ಮಹಾಪ್ರಾಣ ಪೂರ್ಣಮ ಅಲ್ಲ, ಮ ಅರ್ಧ. ಊರ್ಧ್ವ ಮೂಲ ಮಧಶಾಖಂ ಅಶ್ವತ್ಥಂ ಅಶ್ವತ್ಥಂ ಆದ ಜೊತೆ ಶು ಅನ್ನು ತಗೊಳ್ಬೇಕು. ಅಶ್ವತ್ಥಂ ವ ಅದರ ಅಡಿಯಲ್ಲಿ ಸಂಯುಕ್ತಾಕ್ಷರ ವ. ಶು ಮತ್ತೆ ವ ಇದೆ. ಅಶ್ವತ್ಥಂ ತ ಮತ್ತೆ ಥ ಮಹಾಪ್ರಾಣ. ನಂತರ ಅನುಸ್ವರದ ಉಚ್ಚಾರಣೆ ಮ. ಅಶ್ವತ್ಥಂ ಪ್ರಾಹುರವ್ಯಯಂ ಪ್ರಾಹು ಪ ಮತ್ತೆ ರಾ ಎರಡು ದೀರ್ಘಾಕ್ಷರ, ಎರಡು ಅಕ್ಷರ ಇದೆ, ಅದು ರಾ ದೀರ್ಘಾಕ್ಷರ. ಪ್ರಾಹುರವ್ಯಯಂ ರಾದ ನಂತರ ವು ತಕೊಳ್ಳಿ. ವು ಮತ್ತೆ ಯ ಎರಡು ಅಕ್ಷರಗಳು ಸೇರಿದೆ. ಪ್ರಾಹುರವ್ಯಯಂ ಯಂ. ಛಂದಾಂಸಿ ಛಂದಾಂಸಿ ಛ ಮಹಾಪ್ರಾಣ. ಛನ್ ಅಲ್ಲಿ ಅನುಸ್ವರದ ಉಚ್ಚಾರಣೆ ನ, ಮುಂದಿನ ಅಕ್ಷರ ದ ಇದೆ. ಚಂದ ತಾತ ದಾಧನ ನಾದ ಅರ್ಧ. ಅನುನಾಸಿಕ ನ ದಾದ ತಾತ್ ವರ್ಗದ ಅನುನಾಸಿಕ ನಾದ ಅರ್ಧ. ಛಂದಾಂಸಿ ನಂತರ ಸಂಸಾರ ಸ. ಅನುಸ್ವಾರದ ನಂತರ ಸ ಬಂದ್ರೆ ವು ಬರ್ತದೆ. ಸಂಸಾರ ಸಂಶಯ ಸಾ ಶ ಎಲ್ಲ ಬಂದ್ರೆ ವುಕಾರ ಬರ್ತದೆ. ಛಂದಾಂಸಿ ಯಸ್ಯ ಯಾದ ನಂತರ ಸ ತಕೊಳ್ಳಿ. ಸ ಮತ್ತೆ ಯ ಎರಡು ಅಕ್ಷರ ಸೇರಿದೆ, ಸಂಯುಕ್ತಾಕ್ಷರ ಅಂತ ಹೇಳ್ತೇವೆ. ಅದು ಕೂಡ ಒಂದೇ ರೀತಿಯ ಸಂಯುಕ್ತಾಕ್ಷರ ಅಲ್ಲ, ವಿಜಾತಿಯ ಸಂಯುಕ್ತಾಕ್ಷರಗಳು. ಬೇರೆ ಬೇರೆ ಸಂಯುಕ್ತಾಕ್ಷರ ಇದೆ. ಸ ಮತ್ತೆ ಯ ಬೇರೆ ಬೇರೆ ಸಾಗೆ ಸಾನೆ ಸಂಯುಕ್ತಾಕ್ಷರ ಬಂದಿದ್ರೆ ಅದನ್ನು ಸಜಾತಿ ಅಂತ, ಒಂದೇ ರೀತಿಯ ಇದು. ಇಲ್ಲಿ ವಿಜಾತಿ. ಯಸ್ಯ ಪರ್ಣಾನಿ ಪರ್ಣಾನಿ ಇಲ್ಲಿ ನಾದ ನಂತರ ಅರ್ಕಾರ ಒತ್ತಿದೆ. ಋಕಾರವನ್ನ ನಾದ ಮೊದಲೇ ತಗೊಳ್ಳಿ, ನಂತರ ದೀರ್ಘಾಕ್ಷರ. ಪರ್ಣಾನಿ ಯಸ್ತೌ ಯಸ್ತೌ ಸ ಮತ್ತೆ ತ ಎರಡು ಅಕ್ಷರ ಸೇರಿದೆ. ಯಸ್ತೌ ತಾದ ನಂತರ ಅಲ್ಲಿ ವುಕಾರ ಬರ್ತದೆ. ಅಲ್ಲಿ ಅನುಸ್ವರದ ಉಚ್ಚಾರಣೆ ವು, ಮೂರು ಅಕ್ಷರಗಳು ವು ಲಾ ಮತ್ತೆ ಯ ಮೂರು ಅಕ್ಷರಗಳು ಅನುಸ್ವಾರದ ನಂತರ ಬಂದ್ರೆ ಅದರದ್ದೇ ಅರ್ಧವನ್ನ ತಗೊಳ್ತೇವೆ. ಯಸ್ತೌ ವೇದಸ ವೇದಸ ವೇ ದೀರ್ಘಾಕ್ಷರ. ದ ಒಟ್ಟಿಗೆ ಸಾವನ್ನ ತಗೊಳ್ಳಿ. ವೇದಸ ವೇದವಿತ್ ವೇದವಿತ್ ವೇ ದೀರ್ಘಾಕ್ಷರ. ವಿತ್ ವಿ ಆದ ನಂತರ ತಾ ಅಲ್ಲ, ತ್ ಅರ್ಧ ತ. ಇಲ್ಲಿ ಊರ್ಧ್ವ ಮೂಲ ಮಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದಸ ವೇದವಿತ್. ಓಕೆ, ಈಗ ಒಂದೊಂದು ಚರಣ ಹೇಳ್ತೇನೆ, ನಂತರ ನೀವು ಹೇಳಿ. ಊರ್ಧ್ವ ಮೂಲ ಮಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದಸ ವೇದವಿತ್. ಓಕೆ, ಈಗ ಎರಡೆರಡು ಚರಣ ಸೇರಿಸಿ ಹೇಳುವ. ಊರ್ಧ್ವ ಮೂಲ ಮಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದಸ ವೇದವಿತ್. ಈಗ ನಾಲ್ಕು ಚರಣ ಸೇರಿಸಿ ಹೇಳುವ. ಊರ್ಧ್ವ ಮೂಲ ಮಧಶಾಖಂ ಅಶ್ವತ್ಥ
ಇತ್ತರ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಇದು 1ನೇ ಶ್ಲೋಕ 15ನೇ ಅಧ್ಯಾಯದ್ದು. ಇದು ಅನುಷ್ಠುಪ್ ಛಂದಸ್ಸಲ್ಲಿದೆ. ಈಗ ತ್ರಿಷ್ಠುಪ್ ಛಂದಸ್ ಆಗ್ಲೇ ಹೇಳಿದ್ದೇನೆ, ಇಲ್ಲಿ ಕೂಡ 4 ಚರಣ ಇರೋದು, ಆದ್ರೆ ಅಕ್ಷರಗಳು ಜಾಸ್ತಿ ಇದೆ. ಅಲ್ಲಿ ಒಂದು ಚರಣದಲ್ಲಿ 8 ಅಕ್ಷರ ಆದ್ರೆ ಇಲ್ಲಿ ಒಂದು ಚರಣದಲ್ಲಿ 11 ಅಕ್ಷರಗಳು ಇರ್ತದೆ. ಆದ್ರೆ ಕೆಲವು ಸಲ ಅಪವಾದವಾಗಿ ಕೆಲವು ಶ್ಲೋಕದಲ್ಲಿ ಮಾತ್ರ 12 ಅಕ್ಷರಗಳು ಬರ್ತದೆ, ಇಲ್ಲಾಂದ್ರೆ 11 11 11 44 ಅಕ್ಷರಗಳು ಇದೆ. ಓಕೆ. अधश्चोर्ध्वं प्रसृतास्तस्य शाखा गुणप्रवृद्धा विषयप्रवालाः अधश्च मूलान्यनुसन्ततानि कर्मानुबन्धीनि मनुष्यलोके. ಇಲ್ಲಿ ಅಧಶ್ಚೋರ್ಧ್ವಂ, ಅಧ ಧ ಮಹಾಪ್ರಾಣ, ಅದಕ್ಕೆ ಅದ್ರ ಜೊತೆ ಶು ತಗೊಳ್ಬೇಕು. ಶು ಮತ್ತೆ ಚೋ, ಚೋ ಹ್ರಸ್ವ ಇಲ್ಲಿ ಅಲ್ಪ ಪ್ರಾಣ ಚೋ, ಚ ಚೋ ಅದು ದೀರ್ಘಾಕ್ಷರ. ಅಧಶ್ ಚೋರ್ಧ್ವಂ ದ ಧ ಮಹಾಪ್ರಾಣ, ಅದಕ್ಕಿಂತ ಮುಂಚೆ ಋಕಾರವನ್ನ ತಗೊಳ್ಬೇಕಲ್ಲಿ, ಮುಂದಿನ ಅಕ್ಷರ ಅರ್ಕಾರ ಗೊತ್ತಿದೆ. ಅಧಶ್ಚೋರ್ಧ್ವಂ ಧ ಧ ನಂತರ ವಾ ಇದೆ, ಧ ಮತ್ತೆ ವಾ 2 ಅಕ್ಷರಗಳು ಸೇರಿದೆ ಅಲ್ಲಿ, ಅದನ್ನ ನಾವು ಸಂಯುಕ್ತಾಕ್ಷರ ಅಂತ ಹೇಳ್ತೇವೆ. ಎಲ್ಲ ಮಹಾಪ್ರಾಣ. ಧ ಮತ್ತೆ ಧ 2 ಕೂಡ ಮಹಾಪ್ರಾಣ, ಚೋ ಮಾತ್ರ ಅಲ್ಪ ಪ್ರಾಣ. ಅಧಶ್ಚೋರ್ಧ್ವಂ, ಧಾದ ನಂತರ ಅಲ್ಲಿ ಅನುಸ್ವಾರದ ಉಚ್ಚಾರಣೆ ಮ, ಯಾಕೆ ಮುಂದಿನ ಅಕ್ಷರ ಪ ಪ ಇದೆ, ಪ ಪ ಬ ಭ ಮ ಮಾದ ಅರ್ಧ. ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾ, ಪ್ರಸೃತಾಸ್ತಸ್ಯ ಪು ಮತ್ತೆ ರ, ಸ ಮತ್ತೆ ಋ, ಇಲ್ಲಿ ಇಲ್ಲಿ ಪ ಮತ್ತೆ ರ 2 ಕೂಡ ವ್ಯಂಜನಗಳು, ಪು ವ್ಯಂಜನ ರ ವ್ಯಂಜನ. ಅಲ್ಲೇ ಇಲ್ಲಿ ಸ ವ್ಯಂಜನ ನಂತರ ಋಕಾರ, ಅದು ವ್ಯಂಜನ ಅಲ್ಲ ಸ್ವರ, ಪ್ರಸೃತ ಅಲ್ಲ ಪ್ರಸೃತ. ಓಕೆ. ಪ್ರಸೃತಾ ಸೃತಾ ದೀರ್ಘಾಕ್ಷರ, ಸ ಮತ್ತೆ ತ 2 ಅಕ್ಷರಗಳು ಸೇರಿದೆ. ಪ್ರಸೃತಾಸ್ತಸ್ಯ ಸ ಮತ್ತೆ ಯ 2 ಅಕ್ಷರಗಳು ಸೇರಿದೆ, ಸಂಯುಕ್ತಾಕ್ಷರಗಳು, ಸಂಯುಕ್ತಾಕ್ಷರ ಅಂತ ಹೇಳ್ತೇವೆ. ಪ್ರಸೃತಾಸ್ತಸ್ಯ ಶಾಖ, ಇಲ್ಲಿ ತಾ ಮಾತ್ರ ಒಂದು ಇರೋದು, ಉಳಿದೆಲ್ಲ ಸಂಯುಕ್ತಾಕ್ಷರಗಳು. ಆದ್ರೆ ಒಂದು ಮಾತ್ರ ಒಂದು ಸ್ವರ ಮತ್ತೆ ವ್ಯಂಜನ ಇರೋದು, ಉಳಿದದೆಲ್ಲ ವ್ಯಂಜನಗಳೇ ಇರೋದು ಸಂಯುಕ್ತಾಕ್ಷರಗಳಾಗಿ. ಪ್ರಸೃತಾಸ್ತಸ್ಯ ಶಾಖಾ, ಖ ಮಹಾಪ್ರಾಣ 2 ಕೂಡ ದೀರ್ಘಾಕ್ಷರಗಳು. ಗುಣ ಪ್ರವೃದ್ಧ, ಗುಣ ಪ್ರವೃದ್ಧ, ಗುಣದ ನಂತರ ಪು ಅನ್ನ ತಗೊಳ್ಬೇಕು, ಗುಣದ ಒಟ್ಟಿಗೆ. ನಂತರ ಪ್ರವೃದ್ಧ, ವೃದ್ಧ ಅಲ್ಲ ಪ್ರವೃದ್ಧ, ಸಾರಿ ಪ್ರವೃದ್ಧ, ಪ್ರವೃದ್ಧ ಪು ಮತ್ತೆ ರ, ಪ್ರ ವೃದ್ಧ, ವು ಮತ್ತೆ ಋಕಾರ, ನಾಟ್ ರ ಅಲ್ಲ, ಪ್ರವೃದ್ಧ. ಗುಣ ಪ್ರವೃದ್ಧ, ದ ಮತ್ತೆ ಧ ಮಹಾಪ್ರಾಣ, ಗುಣ ಪ್ರವೃದ್ಧ ವಿಷಯ ಪ್ರವಾಲ, ವಿಷಯ ಯಾದ ಜೊತೆ ಪು ಅನ್ನು ತಕೊಳ್ಳಿ, ಪು ಮತ್ತೆ ರ, ಪ್ರವಾಲಾಹ, ವಾಲ ವಾನ ಲಾಮ 2 ದೀರ್ಘಾಕ್ಷರಗಳು, ಪ್ರವಾಲಾಹ, ಅಲ್ಲಿ ವಿಸರ್ಗದ ಉಚ್ಚಾರಣೆ ಹ. ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾ ಗುಣ ಪ್ರವೃದ್ಧ ವಿಷಯ ಪ್ರವಾಲ ಅಧಶ್ಚ ಅಧಶ್ಚ, ಅಧ ಮಹಾಪ್ರಾಣ, ಶು ಮತ್ತೆ ಚ 2, ಅಧಶ್ಚ ಧಾದ ಒಟ್ಟಿಗೆ ಶಿಕಾರವನ್ನು ಶಿವವನ್ನು ತಗೊಳ್ಬೇಕು, ನಂತರ ಚ. ಅಧಶ್ಚ ಮೂಲ ಸಂತತಾನಿ, ಮೂಲಾನ್ ಮೂಲ ತಕ್ಷಣನೂ ತಗೊಳ್ಬೇಕು, ನಂತರ ಯ ಆದ್ರೆ ಅಡಿವತ್ತು, ಅದನ್ನ ಸಂಯುಕ್ತಾಕ್ಷರ ಅಂತ ಹೇಳ್ತೇವೆ. ಅಧಶ್ಚ ಮೂಲಾನ್ಯನು ಸಂತತಾನಿ, ನ್ಯನು ನ ಮತ್ತೆ ಯ, ನು ಸಂತತಾನಿ, ಸಂತ ಸಾದ ನಂತರ ನ, ಸನ್ ಅನುಸ್ವರದ ಉಚ್ಚಾರಣೆ ನ, ಮುಂದಿನ ಅಕ್ಷರ ತಾ ಇದೆ, ತ ದ ನ, ಅನುಸಂತತಾನಿ, ತಾನಿ ತಾ ದೀರ್ಘಾಕ್ಷರ,
ಕರ್ಮಾನುಬಂಧೀನಿ ಕರ್ಮಾನು ಕಾದ ನಂತರ ಋಕಾರ ತಗೊಳ್ಬೇಕು. ಅರ್ಕಾರ ಒತ್ತು ಮಾದ ನಂತರ ಇದೆ. ಕರ್ಮಾನುಬಂಧೀನಿ ಬಂಧೀನಿ ಬಾ ನಂತರ ಅನುಸ್ವಾರ ಇದೆ. ಮುಂದಿನ ಅಕ್ಷರ ಧ ಇದೆ. ತಾತ ದಾದನ್ನ ನಕಾರವನ್ನ ತಗೊಳ್ಬೇಕು. ಬಂಧೀನಿ ಧೀ ಮಹಾಪ್ರಾಣ ಧೀ ದೀರ್ಘಾಕ್ಷರ. ಮನುಷ್ಯ ಮನುಷ್ಯ ಶು ಆದ ನಂತರ ಶ್ಯ ಶ್ಯ ಶು ನಾಲ್ಗೆಯನ್ನು ಮಡಚಿ ಹೇಳಬೇಕು. ಅದನ್ನು ನಾವು ಮೂರ್ಧನ್ಯ ಶ ಅಥವಾ ಷಣ್ಮುಖ ಶ ಅಂತ ಹೇಳ್ತೇವೆ. ಮನುಷ್ಯ ಲೋಕೆ ಲೋಕೆ ಎರಡು ದೀರ್ಘಾಕ್ಷರಗಳು. ಮನುಷ್ಯ ಶು ಮತ್ತೆ ಯ ಎರಡು ಅಕ್ಷರಗಳು ಸೇರಿದೆ. ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾ ಗುಣ ಪ್ರವೃದ್ಧ ವಿಷಯ ಪ್ರವಾಲಾಃ ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯ ಲೋಕೆ. ಈಗ ಒಂದೊಂದೇ ಚರಣವನ್ನ ಹೇಳಿಕೊಂಡು ಹೋಗ್ತಾನೆ, ನೀವು ನನ್ನ ಜೊತೆ ಹೇಳಿ. ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾ ಗುಣ ಪ್ರವೃದ್ಧ ವಿಷಯ ಪ್ರವಾಲಾಃ ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯ ಲೋಕೆ. ಈಗ ಎರಡು ಚರಣ ಸೇರಿಸಿ ಹೇಳುವ. ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾ ಗುಣ ಪ್ರವೃದ್ಧ ವಿಷಯ ಪ್ರವಾಲಾಃ ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯ ಲೋಕೆ. ಈಗ ನಾಲ್ಕು ಚರಣ ಸೇರಿಸಿ ಹೇಳುವ. ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾ ಗುಣ ಪ್ರವೃದ್ಧ ವಿಷಯ ಪ್ರವಾಲಾಃ ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯ ಲೋಕೆ. ಓಕೆ, ಇನ್ನು ಮೂರನೇ ಚರಣ, ಇದು ಕೂಡ ತ್ರಿಷ್ಟುಪ್ ಛಂದಸ್ಸಲ್ಲಿ ಇದೆ. ನ ರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾದಿರ್ನ ಚ ಸಂಪ್ರತಿಷ್ಠಾ ಅಶ್ವತ್ಥಮೇನ ಸುವಿರೂಢಂ ಅಸಂಗಶಸ್ತ್ರೇಣ ಚಿತ್ವಾ. ಇಲ್ಲಿ ಚಿತ್ವಾ ಓಕೆ. ನ ರೂಪಮಸ್ಯೇಹ ನ ರೂಪ ನ ರೂಪ ರೂ ದೀರ್ಘಾಕ್ಷರ. ಮಸ್ಯೇಹ ಸ್ ಮತ್ತೆ ಏ ಎರಡು ಅಕ್ಷರ ಸೇರಿದೆ. ಮಸ್ಯೇಹ ಮಾದ ಜೊತೆ ಸಕಾರವನ್ನು ತಗೊಳ್ಳುವ. ನ ರೂಪಮಸ್ಯೇಹ ತಥೋಪಲಭ್ಯತೆ ತಥೋಪಥೋ ದೀರ್ಘಾಕ್ಷರ ಮಹಾಪ್ರಾಣ. ತಥೋಪಲಭ್ಯತೆ ಭಿಯತೆ ಭೂ ಮತ್ತೆ ಯಾ ಎರಡು ಅಕ್ಷರ ಸೇರಿದೆ. ತೇ ದೀರ್ಘಾಕ್ಷರ. ನ ರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ನಾಂತೋ ನಾನ್ ಅಲ್ಲಿ ನಾದ ನಂತರ ಅನುಸ್ವರದ ಉಚ್ಚಾರಣೆಯನ್ನು ಮುಂದಿನ ಅಕ್ಷರ ತಾ ಇದೆ. ತೋ ದೀರ್ಘಾಕ್ಷರ. ನ ಎರಡು ತೋ ನಾ ಬೇರೆನೇ ಇದೆ. ತೋದ ಜೊತೆ ಸೇರಿಸಿಕೊಳ್ಳುವ. ನಾಂತೋ ನ
ನಾಂತೋ ನ ಚ ನ ರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾಧಿರ್ನ ನಾಂತೋ ನಾದ ನಂತರ ಅನುಸ್ವಾರದ ಉಚ್ಚಾರಣೆ ನ ತೋ ದೀರ್ಘಾಕ್ಷರ ನ ಚಾಧಿರ್ನ ಚಾ ದೀರ್ಘಾಕ್ಷರ ದಿರ್ನ ದಿಯ ನಂತರ ಋಕರವನ್ನ ತಗೊಳ್ಳುವ ನಾದ ನಂತರ ಅರ್ಕರ ಒತ್ತಿದೆ ಅದನ್ನ ನಾದ ಮೊದಲೇ ತಗೊಳ್ಳುವ ಚಾದಿರ್ನ ಚ ಸಂ ಚ ಸಂ ಸಾದ ನಂತರ ಮುಕರ ಮು ತಗೊಳ್ಬೇಕು ಅಲ್ಲಿ ಮುಂದಿನ ಅಕ್ಷರ ಪ ಇದೆ ನ ಚ ಸಂ ಪ್ರತಿಷ್ಠಾ ಪ್ರತಿಷ್ಠಾ ತಿ ಪ ಮತ್ತೆ ರ ಎರಡು ಅಕ್ಷರಗಳು ತೀಯ ಜೊತೆ ಶು ಷಣ್ಮುಖ ಶಾವನ್ನ ತಗೊಳ್ಳುವ ಶಿಷ್ಠಾ ಠಾ ಠಾವನ್ನ ಸ್ವಲ್ಪ ಫೋರ್ಸ್ ಆಗಿ ಒಂದು ಸ್ವಲ್ಪ ಪ್ರೆಷರ್ ಹಾಕಿ ಹೇಳ್ಬೇಕಾದ್ರೆ ಮಹಾಪ್ರಾಣಾಲಿ ಪ್ರತಿಷ್ಠಾ ಅಶ್ವತ್ಥಮೇನಂ ಅಶ್ವತ್ಥ ಶು ಮತ್ತೆ ವ ಅಶ್ವತ್ಥ ತ ಮತ್ತೆ ಥ ಮಹಾಪ್ರಾಣ ಮೇನಂ ಮೇ ದೀರ್ಘಾಕ್ಷರ ನಂ ನಾದ ನಂತರ ಅನುಸ್ವರದ ಉಚ್ಚಾರಣೆ ಮುಂದಿನ ಅಕ್ಷರ ಸು ಇದೆ ಅಶ್ವತ್ಥಮೇನಂ ಸುವಿರೂಢ ಮೂಲಂ ಸುವಿರೂಢ ಸುವಿರೂಢ ರೂ ದೀರ್ಘಾಕ್ಷರ ಢ ಢ ಮಹಾಪ್ರಾಣ ಮೂಲಂ ದೀರ್ಘಾಕ್ಷರ ಲಾದ ನಂತರ ಮಾಲ ಮು ಸುವಿರೂಢ ಮೂಲಂ ಅಸಂಗ ಶಸ್ತ್ರೇಣ ಅಸಂಗ ಅಸಂಗ ಸಾದ ನಂತರ ಮುಂದಿನ ಅಕ್ಷರ ಗ ಇದೆ ಕಾಕ ಗಂಗ ಸಂಗ ಅಸಂಗ ಶಸ್ತ್ರೇಣ 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 ಮೂರು ಅಕ್ಷರ ಇದೆ ಸ ತ ಮತ್ತೆ ರೇ ದೀರ್ಘಾಕ್ಷರ ಣ ಕೂಡ ಮೂರ್ಧನ್ಯ ನಾಲ್ಗೆನ ಮರ್ಚಿ ಹೇಳ್ಬೇಕಾ ಅಸಂಗ ಶಸ್ತ್ರೇಣ ದೃಢೇನ ದೃಢೇನ ದ ಮತ್ತೆ ಋಕಾರ ಸೇರಿದೆ ಢೇ ಢೇ ಮಹಾಪ್ರಾಣ ದೃಢೇನ ಟಾಟಾ ಢಾಡಣ್ಣ ಎಲ್ಲ ಕೂಡ ಒಂದೇ ನಾಲ್ಗೆ ಮರ್ಚಿಯೇ ಹೇಳ್ಬೇಕಾಗ್ತದೆ ದೃಢೇನ ಚಿತ್ವಾ ಚಿತ್ವಾ ಛಿ ಮಹಾಪ್ರಾಣ ತ್ವಾ ತ್ವಾ ಮೂರು ಅಕ್ಷರ ಸೇರಿದೆ ದೃಢೇನ 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 ಚಿತ್ವಾ ಚಿತ್ವಾ ಓಕೆ ಈಗ ನ ರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾದಿರ್ನ ಚ ಸಂಪ್ರತಿಷ್ಠಾ ಅಶ್ವತ್ಥಮೇನಂ ಸುವಿರೂಢ ಮೂಲಂ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವಾ ನೆಕ್ಸ್ಟ್ ನಾನು ಒಂದೊಂದು ಚರಣ ಹೇಳಿಕೊಂಡು ಹೋಗ್ತೇನೆ ನೀವು ನಂತರ ಹೇಳಿ ನ ರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾದಿರ್ನ ಚ ಸಂಪ್ರತಿಷ್ಠಾ ಅಶ್ವತ್ಥಮೇನಂ ಸುವಿರೂಢ ಮೂಲಂ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವಾ ಎರಡು ಚರಣ ಸೇರಿಸಿ ಹೇಳುವ ನ ರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾದಿರ್ನ ಚ ಸಂಪ್ರತಿಷ್ಠಾ ಅಶ್ವತ್ಥಮೇನಂ ಸುವಿರೂಢ ಮೂಲಂ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವಾ ಈಗ ನಾಲ್ಕು ಚರಣ ಸೇರಿಸಿ ಹೇಳುವ ನ ರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾದಿರ್ನ ಚ ಸಂಪ್ರತಿಷ್ಠಾ ಅಶ್ವತ್ಥಮೇನಂ ಸುವಿರೂಢ ಮೂಲಂ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವಾ ದೃಢೇನ ಅಲ್ಲ ದೃಢೇನ ಚಿತ್ವಾ ಓಕೆ ಇದು 15ನೇ ಅಧ್ಯಾಯದ 3 ಶ್ಲೋಕಗಳು 1 2 3 ಪುರುಷೋತ್ತಮ ಯೋಗ ಇವತ್ತಿಗೆ
ಇದು ಓಕೆ, ಪ್ರೇಯರ್ ಹೇಳುವ. ಯೋಗೇಶಂ ಸಚ್ಚಿದಾನಂದಂ ವಾಸುದೇವಂ ವ್ರಜಪ್ರಿಯಂ ಧರ್ಮ ಸಂಸ್ಥಾಪಕಂ ವೀರಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಓಂ ಶ್ರೀಕೃಷ್ಣಾರ್ಪಣಮಸ್ತು.